ಹಲೋ ಹಾಯ್ ಶರಣಾರ್ಥಿ ಎಲ್ಲರಿಗೂ. ಈ ಒಂದು ವಿಡಿಯೋ ಎದಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ರೊಟೀನ್ ಆಗಿ ನನ್ನ ಹೇರ್ ಕೇರ್ ಬಗ್ಗೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಥವಾ ಯಾವ ರೀತಿ ತಿಂತೀನಿ ಮತ್ತು ಯಾವ ರೀತಿ ನಾನು ಹೇರನ್ನು ಕೇರ್ ಮಾಡ್ತೀನಿ ಅಂತಂದರೆ ಸಹಜ ಸರಳ ರೀ. ನಾನು ಜಾಸ್ತಿ ಏನು ಅಪ್ಲೈ ಮಾಡಲ್ಲ ಅಥವಾ ಏನಂತಾರೆ ಅದು ಹಚ್ಕೊಂಡೆ ಇದು ಹಚ್ಕೊಂಡೆ ಹಾಗೇನಿಲ್ಲ. ನ್ಯಾಚುರಲ್ ನಮ್ಮ ಹತ್ರ ಏನು ಸಿಗುತ್ತೆ, ನಮ್ಮ ಮನೆಗೆ ಏನು ಸಿಗುತ್ತೆ ಅದ್ರಲ್ಲಿಂದ ನೋಡಿ ನಾನು ಅಪ್ಲೈ ಮಾಡ್ತೀನಿ ಅಷ್ಟೇ. ಅಲೋವೆರಾ ಜೆಲ್ ಸಿಕ್ಕಿದರೆ ಆ್ಯಕ್ಚುಲಿ ನಾನು ಅಲೋವೆರಾ ಜೆಲ್ ಜಾಸ್ತಿ ಏನು ಯೂಸ್ ಮಾಡಲ್ಲ. ಇಫ್ಸ್ ಲಿಟಲ್ ಬಿಟ್ ಯಾವಾಗಾದ್ರೂ ಯೂಸ್ ಮಾಡ್ತೀನಿ, ತಂದಿಟ್ಟಿದ್ದೀನಿ ಇಲ್ಲಂತಲ್ಲ. ಬಟ್ ಇನ್ನೊಂದು ಏನಂತಂದರೆ ಅಲೋವೆರಾ ಒರಿಜಿನಲ್ ಅಪ್ಲೈ ಮಾಡೋದ್ರಿಂದ ಜಾಸ್ತಿ ಎಫೆಕ್ಟ್ ಆಗ್ತದೆ ರೀ. ಪ್ರೊಸೆಸ್ ಮಾಡಿದ್ದು ನಾವು ಅಪ್ಲೈ ಮಾಡೋದ್ರಿಂದ ಜಾಸ್ತಿ ಏನು ಎಫೆಕ್ಟ್ ಆಗಲ್ಲ ಅಂತಲ್ಲ, ಆಗುತ್ತೆ ಇಟ್ಸ್ ಲಿಟಲ್ ಬಿಟ್. ಈಗ ನೋಡಿರಿ, ನೀವು ಫೇಸಿಗೆ ಡೈರೆಕ್ಟ್ಲಿ ನೀವು ಅಲೋವೆರಾ ಜೆಲ್ಲನ್ನು ಅಥವಾ ಅಲೋವೆರಾ ಗಿಡ ನನಗೆ ಕಡ್ದು ಹಚ್ಕೊಳ್ಳೋದ್ರಲ್ಲಿಂತ ನಿನ್ನ ಮುಖನೂ ಫಳ ಹೊಳಿತೈತಿ. ಮತ್ತು ಇನ್ನೊಂದು ಏನಂತಂದ್ರೆ ನಿಮ್ಮದು ಹೇರ್ ಡ್ಯಾಂಡ್ರಫ್ ಆಗ್ತಾಯಿದೆ ಅಥವಾ ಈಚಿಂಗ್ ಆಗ್ತಾಯಿದೆ ಅಂತಂದರೆ ಅಲೋವೆರಾ ಗಿಡದ್ದು ಸ್ವಲ್ಪ ತೆಕ್ಕೊಂಡು ನೀವು ಅಪ್ಲೈನ ಮಾಡ್ಕೋಬೋದು. ಈಚಿಂಗ್ ಅಲ್ಲತ್ತದ, ನಂಗೆ ಡ್ಯಾಂಡ್ರಫ್ ಇದೆ ಅಂತ, ಶೈನಿಂಗ್ ಹೇರ್ ಬೇಕು, ನನಗೆ ಸಿಲ್ಕಿ ಬೇಕು ಅಂತಂದಾಗ ಅದ್ರ ಜೆಲ್ ಮಾಡ್ಕೊಂಡು ಹಚ್ಕೋಬೇಕ್ರಿ ನೀವು, ಬೆಸ್ಟ್ ಕಾಣ್ತೈತಿ. ಸೊ ನನ್ನ ಥರನೂ ಹೇರ್ಸ್ ನಿಮ್ಗೆ ಬೇಕು ಅಂತಂದರೆ ನಾನು ವೀಕ್ಲಿ ಮಾಡೋಕ್ಕೆ ನನಗೆ ಆಗಲ್ಲ. ಯಾಕಂದರೆ ನಿಜ ಹೇಳಬೇಕಾಗತ್ತೆ, ಕೆಲವೊಂದು ವಿಷಯದಾಗ ನಾನು ಭಾಳ ಸ್ಟ್ರೇಟ್ ಫಾರ್ವರ್ಡ್. ನನಗೆ ಫಾಲೋ ಮಾಡಿದ್ರೆ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ಪರವಾಗಿಲ್ಲ. ಬಟ್ ನಾನು ನಿಜ ಹೇಳೋದು, ನಾನು ವೀಕ್ಲಿ ಮಾಡಲ್ಲ. 15 ಡೇಸ್ಗೂ ನಂಗೆ ಟೈಮ್ ಸಿಕ್ತು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಬಟ್ ಮಂತ್ಲಿ ಒನ್ಸ್ ಮಾಡ್ತೀನಿ. ಯಾಕಂದರೆ ನಂಗೆ ಮಂತ್ಲಿ ಒನ್ಸ್ ನನಗೆ ಟೈಮ್ ಸಿಗ್ತದೆ, ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ. ಹಂಗಂದ್ರೆ ಎಲ್ಲ ಮಕ್ಕಳಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಥವಾ ಸಂಡೇ ಅಥವಾ ಸ್ಯಾಟರ್ಡೇ ಈ ರೀತಿ ಏನಾದರೂ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಬಟ್ ವೀಕ್ಲಿ ಮಾಡೋಕ್ಕಾಗಲ್ಲ, 15 ಡೇಸ್ಗೂ ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಹತ್ರ ಟೈಮ್ ಇದ್ದಾಗ ನೀವು ಮಾಡಿಕೊಡ್ರಿ, ಓಕೆ, ಬಿಡಬೇಡ್ರಿ. ಮತ್ತು ಇನ್ನೊಂದಂದ್ರೆ ನ್ಯಾಚುರಲ್ ಆಗಿ ಇರ್ಬೇಕು ರೀ ಪ್ರತಿಯೊಂದು. ನಮ್ದಿಷ್ಟು ಒಂದು ನ್ಯಾಚುರಲ್ ನಮ್ಮ ಆಜು ಬಾಜು ಅಲ್ಲಿ ಅಥವಾ ನಮ್ಮ ಮನ್ಯಾಗ ಅಲ್ಲಿ ನಾವು ಗಿಡಗಳು ಬೆಳೆಸೋದ್ರಲ್ಲಿ ಅಂತನೂ ಅದು ಬೆನಿಫಿಟ್ ಆಗುತ್ತೆ, ಅದು ನಿಮಗೂ ಗೊತ್ತಿದೆ, ಹೌದಲ್ವ? ಸೊ ನೀವು ಅಲೋವೆರಾ ಜೆಲ್ಲನ್ನು ಗಿಡ ನೀವು ಹಚ್ಕೊಂಡು ಅದು ಇಂಟೇಕ್ನು ಮಾಡ್ಬೋದು, ನೀವು ತಿಂದ್ರೂ ಬೆಸ್ಟ್ ಇರುತ್ತೆ. ಅಥವಾ ಈ ರೀತಿ ನೀವು ಡೈರೆಕ್ಟ್ಲಿನೂ ಅಪ್ಲೈ ಮಾಡ್ಕೋಬೋದು, ರೈಟ್? ಬಟ್ ಇನ್ನೊಂದೇನೋ ಗೊತ್ತಾ, ಅಲೋವೆರಾ ಜೆಲ್ ಒಂದೇ ಅಂತಲ್ಲ. ಅಲೋವೆರಾ ಜೆಲ್ಲು ಕೆಲವೊಂದು ಯಾಕಂದರೆ ಅಫೋರ್ಡಬಲ್ ಆಗೋಲ್ಲ, ಕೆಲವೊಬ್ರಿಗೆ ತೊಗೊಳೋದಾಗಲ್ಲ. ಬಟ್ ಅದ್ರ ಜೊತೆಗೆ ಅರಿಶಿಣ ಮಿಕ್ಸ್ ಮಾಡಿಕೊಂಡು ನಾವು ಅಪ್ಲೈ ಮಾಡೋದ್ರಿಂದ ಮುಖಾದ್ಲಿಂತನೂ ಅದನ್ನು ಸ್ಕಿನ್ ಚೆನ್ನಾಗಿರುತ್ತೆ, ಓಕೆನಾ? ಸೊ ಇನ್ನೊಂದು ಟಿಪ್ಸ್ ಏನಂತಂದರೆ, ನಾನು ಆಲ್ರೆಡಿ ಅದು ವೀಡಿಯೋ ಹಾಕ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದು ಹಾಕ್ಲಿಕ್ಕಾಗಿಲ್ಲ. ಬಟ್ ಈಗ ನಾನು ಹೇಳ್ತಾ ಇದ್ದೀನಿ ಅಂದರೆ, ಮನೆಯಲ್ಲೇ ನಿಮ್ಗೆ ಕಾಜಲ್ ಮಾಡೋದು ರೀತಿ ಯಾವ ರೀತಿ ಸರಳ ಮತ್ತು ಸಿಂಪಲ್ ರೀ. ಈ ರೀತಿ ನಮ್ಮ ಮನೆಗೆ ದೀಪ ಹಚ್ತೀವಲ್ಲ, ಅದನ್ನು ತಗೊಂಡು ನೀವು ಡೈಲಿ ಈ ರೀತಿ ಇದ್ರೊಳಗಿನ ಆಗುತ್ತೆ, ಹೊಗೆ ಎಲ್ಲ ಆಗುತ್ತೆ, ಅದು ಆಗೋಣ ತೆಗೀದಿ. ಒಂದು ನಾರ್ಮಲ್ ಕಾಜಿನ ಬಾಟಲ್ ತೊಗೋರಿ, ಅಥವಾ ಅದು ಐರಿಂಗ್ಸ್ ಹಿಂಗೆ ಈ ರೀತಿ ಡಬ್ಬಗಳು ಬರ್ತದಲ್ಲ, ಈ ರೀತಿ ತೊಗೊಂಡು ಅದರೊಳಗೂ ನೀವು ಹಾಕ್ಕೊಂಡು ಸ್ವಲ್ಪ ಇಷ್ಟು ತುಪ್ಪ ಹಾಕಿ ಸ್ವಲ್ಪ ಏರ್ ಬಡ್ಸ್ಲಿಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಣ್ಣಿಗೆ ಹಚ್ಕೊಂಡ್ರೆ ಹಿಂಗೆ ನನ್ನಂಗೆ ಪಳ ಹೊಳಿತಾವೆ ನೋಡ್ರಿ. ಸೊ ಹೆಂಗೆ ಕಾಣಿಸ್ತದ ಮತ್ತು ನ್ಯಾಚುರಲ್ ಅದ ರೀ. ಇದು ಐಸ್ ಈಚಿಂಗ್ ಅಲ್ಲತ್ತದ ಅಥವಾ ನಿಮ್ಗೆ ಬಹಳಷ್ಟು ಪ್ರಾಬ್ಲಮ್ ಅಲ್ಲತ್ತದ ಅನ್ಕೋರಿ, ಡ್ರೈ ಆಗ್ಯದ ಅಂತಂದ್ರೆ ಇದು ಹೋಮ್ ರೆಮಿಡಿ ಬೆಸ್ಟ್. ಮತ್ತಂದ್ರೆ ಏನಂತಾರೆ, ನಿಮ್ಮ ಬೆಸ್ಟ್ ಸೊಲ್ಯೂಷನ್ ನಿಮಗೆ ನಾನು ಹೇಳ್ಬೋದು ಅಷ್ಟೇ, ಮತ್ತೇನಿಲ್ಲ, ಹೌದಾ? ಯಾಕಂದ್ರೆ ನಾವು ಮಾಡಿದ್ದು ನಾವು ಹಚ್ಕೋಬೋದು. ಬಟ್ ಈಗ ಹೊರಗೆ ಮಾಡಿದಾಗ ಕೆಮಿಕಲ್ ಎಷ್ಟು ಹಾಕಿರ್ತಾರೆ, ಬಟ್ ಅದರಿಂದ ಡ್ರೈನೆಸ್ ಆಗುತ್ತೆ. ಈಗ ವಾಟರ್ ಪ್ರೂಫ್ ಅಂತ ಅಲ್ಲಂತ ಭಾಳಷ್ಟು ಬಂದವ, ದರ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಇದು ಕೂಡ ವಾಟರ್ ಪ್ರೂಫ್ ಅಂತ ಹೇಳಲ್ಲ ನಾನು. ಇದು ಏನಿದೆ ಅಂತಂದರೆ, ಈಗ ನಾ ಹಚ್ಕೊಂಡಾಗ ಇಲ್ಲಿ ಹಚ್ಕೊಂಡಿದ್ದೆ ನೋಡ್ರಿ, ಇಲ್ಲಿ ಹಚ್ಕೊಂಡಾಗ ಈಗ ನಾ ಇದ್ರೊಳಗೆ ನಾವು ನೀರು ಹಾಕಿದಾಗ ಇದು ಹೋಗಲ್ಲ. ನಿಮಗೆ ನೀರು ಹಾಕಿ ತೋರಿಸ್ತೀನಿ, ಇಲ್ಲಿ ನೋಡ್ರಿ. ಓಕೆ, ಇದು ಹೆಂಗೆ ಹೋಗುತ್ತೆ ಅಂತಂದಾಗ, ಇದು ರಬ್ ಮಾಡಿದಾಗ ಮಾತ್ರನೇ. ನೀವು ರಬ್ ಮಾಡಿದಾಗ ಇದು ಸ್ಪ್ರೆಡ್ ಆಗುತ್ತೆ. ಸೊ ರಬ್ ಮಾಡಬೇಡ್ರಿ. ಬಟ್ ರಬ್ ಮಾಡಿದಾಗೂ ಸ್ಪ್ರೆಡ್ ಆಗೋಲ್ಲ, ಹಿಂಗೆ ಸ್ಪ್ರೆಡ್ ಆಗಿ ಆಮೇಲೆ ಎಲ್ಲ ಕಡೆಗೆ ಇದಾಗುತ್ತೆ. ಬಟ್ ನಿಮ್ಮ ಕಣ್ಣು ಚೆನ್ನಾಗಿರಬೇಕು ಅಂತಂದಾಗ ನೀವು ಇದು ಅಪ್ಲೈ ಮಾಡಿರಿ. ಇಲ್ಲ ನನಗೆ ಹೊರಗಿಂದೇ ಬೇಕು, ನನಗೆ ವಾಟರ್ ಪ್ರೂಫೇ ಬೇಕು, ನನಗೆ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಕಣ್ಣು ಹಾಳಿದ್ರೆ ಪರವಾಗಿಲ್ಲ ಅಂತಂದ್ರೆ ನೀವು ವಾಟರ್ ಪ್ರೂಫ್ರನ್ನ ಹಚ್ಕೋರಿ, ಅದು ಕೆಮಿಕಲ್ರ ಹಚ್ಕೋರಿ, ದ್ಯಾಟ್ಸ್ ಇಟ್, ಯುವರ್ ಮ್ಯಾಟ್ರ್. ಬಟ್ ನನಗೆ ಹೇಳ್ಬೇಕು ಅನ್ನಿಸ್ತು, ನಾನು ಹೇಳಿದ್ದೀನಿ. ಇಟ್ ಇಸ್ ಯುವರ್ ಕಾಲ್, ನೀವು ಹೆಂಗೂ ಮಾಡ್ಬೋದು. ಬಟ್ ನಾ ಹೇಳ್ತೀನಿ ಅಂದರೆ ಪ್ರಕೃತಿ ಒಳಗೆ ಇಷ್ಟು ಚೆನ್ನಾಗೆಲ್ಲ ಅದು ಮನೆಯಾಗೆ ಇರಬೇಕಾದ್ರೆ ನಾವು ಯಾಕೆ ಹೊರಗಿನ ತೊಗೋಬೇಕು ಅಂತ ನಾ ಹೇಳ್ತೀನಿ. ಸೊ ಇಟ್ ಇಸ್ ಯುವರ್ ಕಾಲ್. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋನೂ ಮಾಡಿರಿ. ಮತ್ತು ನನಗೆ ಸಬ್ಸ್ಕ್ರೈಬ್ನೂ ಮಾಡಿರಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ಇದ್ದೀನಿ, ಇನ್ಸ್ಟಾದಲ್ಲಿ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶರಣ ಆಗ್ತೀನಿ.